ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬೇಲ್ ಕೊಟ್ಟು ನನ್ನ ರಿಲೀಸ್ ಮಾಡಿ ಕರ್ಕೊಂಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವೈಭವ್ ಅವರೇ. ನಾವು ನೀವು ಒಂದೇ ಗ್ರೂಪ್ ಆದಮೇಲೆ ಇಟ್ಸ್ ಮೈ ಪ್ಲೆಷರ್. ನಿಮ್ಮಷ್ಟು ಒಳ್ಳೆತನ ಎಲ್ರಿಗೂ ಇರೋದಿಲ್ಲ ವೈಭವ್ ಅವರೇ. ಒಂದೇ ಗ್ರೂಪಲ್ಲಿದ್ದು ನಾನು ಒಳಗಡೆ ಲಾಕ್ ಆಗ್ತಿದ್ದಂಗೆ ಉಲ್ಟಾ ಹೊಡಿಯೋಕ್ಕೆ ಶುರು ಮಾಡಿದ್ರು. ಅದ್ಯಾಕ್ರಾದ ನನ್ನ ನೋಡ್ಕೊಂಡು ಹಂಗೆ ಹೇಳ್ತಿದ್ಯಾ? ವೈಭವ್ ಸಾಹೇಬ್ರು ನಿನ್ನ ಜೈಲಿಂದ ಬಿಡಿಸ್ಬೇಕು ಅಂತಂದ್ರೆ ನಾನೇ ಕಾರಣ. ಯೋಳಿ ಸಾಹೇಬ್ರೆ ನೀವೇ. ಹೌದು ರಾಧಾ, ರಾಜೇಶ್ವರಿ ಅವರು ನಿಮ್ಮನ್ನ ಬಿಡಿಸ್ಬೇಕು ಅಂತ ನನ್ನ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿದ್ರು. ದೋಸ್ತಿಯಾಗಿ ನಿನ್ನ ಜೊತೆ ನಾನು ಜೈಲ್ ಒಳಗಡೆ ಬರ್ದೇ ಇರ್ಬೋದು, ಆದರೆ ನಿನ್ನ ಆಚೆ ತರಕ್ಕೆ ನಾನು ಸ್ಯಾನೆ ಕಷ್ಟಪಟ್ಟಿವ್ನಿ ರಾಧಾ. ಅದು ನಿಮ್ಮ ಜವಾಬ್ದಾರಿ ಆಗಿತ್ತು ರಾಜಿ ಅವರೇ. ಆದರೂ ಮಧ್ಯದಲ್ಲಿ ಆ ನಂಜಮ್ಮ ಒಬ್ರು ಕೈ ಕೊಟ್ರು. ಡೋಂಟ್ ವರಿ ರಾಧಾ, ನೀವು ಆಚೆ ಬಂದಿದ್ದೀರಲ್ಲ, ಇನ್ನು ಎಲ್ಲರೂ ಹೆದರ್ಕೊಳ್ತಾರೆ. ಇದೆಲ್ಲ ಸಾಧ್ಯ ಆಗಿದ್ದೆ ನಿಮ್ಮಿಂದ ವೈಭವ್ ಅವರೇ. ನಿಮ್ಮಂಥವ್ರ ಪರಿಚಯ ಆಗಿದ್ದು ಸೀರಿಯಸ್ಲಿ ನನಗೆ ಮರುಭೂಮಿಲಿ ಓಯಾಸಿಸ್ ಸಿಕ್ಕಿದಷ್ಟೇ ಖುಷಿ ಆಯಿತು. ನಾನು ನಿಮಗೆ ಓಯಿಸಿಸ್ ಆದರೆ ನಿಮ್ಮ ಪ್ಲ್ಯಾನು, ನಿಮ್ಮ ಸ್ಟ್ರಾಟಜಿ, ನಿಮ್ಮ ಐಡಿಯಾ ಅದೆಲ್ಲ ನಂಗೆ ಡಬಲ್ ಹ್ಯಾಂಡ್ ಥರ ರಾಧಾ. ಈಟ್ ದಿನ ನಮ್ಮ ಶತ್ರುಗಳೆಲ್ಲ ಸಾನೆ ಮರಿತಾ ಇದ್ರು. ಇವಾಗ ನಮ್ಮ ಸಿಂಹದ ಮರಿ ಆಚೆ ಬಂದೈತೆ. ಇನ್ಮ್ಯಾಗೆ ಅವ್ರಿಗೆಲ್ಲ ತಿಥಿನೇಯ. ಜೈಲಲ್ಲಿದ್ದು ಸ್ವಲ್ಪ ಸೊರಗಿರ್ಬೋದು, ಆದರೆ ಕುಗ್ಗಿಲ್ಲ. ಮತ್ತೆ ಅದೇ ಹಳೆ ರಾಧಾ ಆಗಿ ವಾಪಸ್ ಬಂದಿದ್ದೀನಿ. ಎಲ್ರನ್ನು ಸರ್ವನಾಶ ಮಾಡದೆ ಸುಮ್ಮನೆ ಬಿಡೋದಿಲ್ಲ. ರಾಧಾ, ರಾಧಾ, ನಿಮಗೆ ಈ ಜಾಗ ಓಕೆ ತಾನೆ? ಯಾಕೆ ಈ ಥರ ಕೇಳ್ತಾ ಇದ್ದೀರಾ? ಇಷ್ಟು ದಿನ ನೀವು ಆ ಬಂಗಾರಮ್ಮನ ಮನೇಲಿ ಸ್ಟೇ ಆಗಿದ್ರಿ. ಈಟ್ ದಿನ ಜೇನಾಗಲ್ವೇ ಎದ್ದಿದ್ದು? ಐ ಮೀನ್ ಅಲ್ಲಿಗಿಂತ ಮೊದಲು ಆಲ್ ಆಫ್ ದಿ ಸಡನ್ ನಿಮಗೂ ಹೇಳ್ದೆ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ನಮ್ಮನೆಯಾಗ ಇರ್ಸ್ಕೊತೀನಿ ಅಂತಂದ್ರೆ ನೀವು ತಾನೇ ಬ್ಯಾಡ ಅಂದಿದ್ದು ಸಾಹೇಬ್ರೆ. ಎಸ್ ಎಸ್, ನಾನೇ ಹೇಳಿದ್ದು. ನೋಡಿ ರಾಧಾ, ನಿಮ್ಮನ್ನ ರಾಜೇಶ್ವರಿ ಮನೇಲಿ ಇರಿಸ್ಬೋದಿತ್ತು, ಆದರೆ ನೀವಲ್ಲಿದ್ದರೆ ನಿಮ್ಮನ್ನ ಯಾರು ಐಡೆಂಟಿಫೈ ಮಾಡ್ಬೋದು, ಮತ್ತೆ ನಮ್ಮ ಪ್ಲ್ಯಾನ್ಗಳೆಲ್ಲ ಹಾಳಾಗುತ್ತೆ. ಅದಕ್ಕೆ ನಿಮ್ಮನ್ನ ಯಾರೂ ಐಡೆಂಟಿಫೈ ಮಾಡಬಾರ್ದು ಅಂತ ನನ್ನ ಗೆಸ್ಟ್ ಹೌಸಲ್ಲಿ ಸ್ಟೇ ಮಾಡಿಸ್ತಾ ಇದ್ದೀನಿ. ಇದು ನಿಮಗೆ ಓಕೆ ಅಲ್ವಾ? ಸದ್ಯಕ್ಕೆ ನನಗೆ ಸಿಕ್ಕಿರೋ ಸೂಪರ್ ಹೀರೋ ನೀವು. ಐ ಮೀನ್ ನನ್ನ ಜೈಲಿಂದ ಆಚೆ ಕರ್ಕೊಂಬಂದಿರೋ ಹೀರೋ ನೀವು. ನೀವೇನು ಹೇಳಿದ್ರು ನನಗೆ ಕೇಳ್ತೀನಿ ವೈಭವ್ ಅವರೇ. ಥ್ಯಾಂಕ್ ಯು ಸೋ ಮಚ್ ರಾಧಾ. ಈ ಟೈಮ್ನಾಗೆ ಆ ಪೊಲೀಸ್ ಅಪ್ಪ ಬೇರೆ ಕಾಣ್ತಾ ಇಲ್ಲ. ನೀನು ಇಲ್ಲಿರೋದೇ ಒಳ್ಳೇದು ರಾಧಾ, ಯಾಕೆಂದ್ರೆ ನೀನು ಆಚೆ ಬಂದಿರೋದು ಯಾರಿಗೂ ಗೊತ್ತಾಗಬಾರ್ದು. ಡೋಂಟ್ ವರಿ ರಾಜೇಶ್ವರಿ ಅವರೇ, ಇವ್ರು ಇಲ್ಲಿದ್ರೆ 100% ಸೇಫ್ ಆಗಿರ್ತಾರೆ. ಇದ್ದಕ್ಕಿದ್ದಂಗೆ ತಾಂಡವರ್ ಮಿಸ್ಸಿಂಗ್ ಅಂದ್ರೆ ಏನರ್ಥ? ಇದರಲ್ಲಿ ಆ ಕಂಟಿ ಕೈವಾಡ ಇದೆ ಅಂತ ನನಗೆ ಅನುಮಾನ ಇದೆ. ನೋಡೋಣ, ನಮ್ಮ ಹುಡುಗರಿಗೆ ಹೇಳಿದ್ದೀನಿ ಎಲ್ಲ ಕಡೆ ಹುಡುಕಕ್ಕೆ. ಆದಷ್ಟು ಬೇಗ ಇನ್ಸ್ಪೆಕ್ಟರ್ನ ಹುಡುಕ್ಬೇಕು ವೈಭವ್ ಅವರೇ. ನಾವೆಲ್ಲರೂ ಸೇರ್ಕೊಂಡ್ರೆ ಶತ್ರುಗಳನ್ನ ಎಲ್ಲ ಕಡೆಯಿಂದ ಲಾಕ್ ಮಾಡೋಕ್ಕಾಗೋದು. ಆ ಪೊಲೀಸಪ್ಪ ಅದು ಎಲ್ಲಿ ಹಾಳಾಗೋದ್ನೋ ಏನೋ ಒಂದು ತಿಳಿತಾನೆ ಇಲ್ಲ. ಕಂಪ್ಲೇಂಟು ಕೊಟ್ಟಾಯ್ತು, ಆದರೂ ಏನೋ ವಿಷಯನೇ ಗೊತ್ತಾಗ್ತಿಲ್ಲ. ತಾಂಡವರು ಕೂಡ ಅಷ್ಟು ಈಸಿಯಾಗಿ ಸೋಲೊಪ್ಕೊಳ್ಳೋ ವ್ಯಕ್ತಿ ಅಲ್ಲ. ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರೆ ಎಲ್ಲ ವಿಷಯ ತಾನಾಗೆ ಹೊರಗಡೆ ಬರುತ್ತೆ. ಎಸ್, ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಅಯ್ಯೋ ರಾಧಾ, ನಿಂಗೆ ಇನ್ನೊಂದು ವಿಷಯ ಹೇಳೋದೇ ಮರ್ತೋಯ್ತು. ಚಲ್ವಿ, ನೀನು ಹೇಳಿದ ಕೆಲಸ ಮಾಡೋಕ್ಕೋಗಿ ಬಂಗಾರಮ್ಮನ ಹತ್ರ ತಗ್ಲಾಕೊಂಡ್ಲು. ರಾಜಿ ಅವರೇ, ಏನು ಹೇಳ್ತಾ ಇದ್ದೀರಾ? ಆ ಮುಸ್ರಿ ಆಫೀಸ್ ಅವರೊಳಲ್ಲ, ಅವಳು ಮತ್ತು ಆ ಮುದುಕಿ ಡ್ರಾಮಾ ಮಾಡಿ ನಮ್ಮ ಚಲ್ವಿನ ತಗ್ಲಾಕ್ಸವ್ರೆ. ಆ ಬಂಗಾರಮ್ಮ ಶಿಕ್ಷೆ ಕೊಡಕ್ಕೆ ಅಂತ ಗ್ರಾಮ ದೇವತೆ ತವ ಎಳ್ಕೊಂಬಂದಿದ್ಲು.
ಹಾಗಾದರೆ ಚಲ್ವಿ ನನ್ನ ಕಡೆಯವಳು ಅಂತ ಬಂಗಾರಮ್ಮಂಗೆ ಗೊತ್ತಾಗೋಯ್ತಾ? ನನ್ನ ಹೆಸ್ರು ಹೇಳ್ಬಿಡ್ತಾಳೆ ಅಂತ ಸಾನೇ ದಿಗ್ಲಾಗಿತ್ತು, ಆದರೆ ನಿನ್ನ ಹೆಸ್ರು ಮಾತ್ರ ಬಾಯ್ಬಿಟ್ಲು. ಹೇಳಿ ಈಗ ನಾನೇ ಹೊರಗಡೆ ಬಂದಾಯ್ತಲ್ಲ, ಆ ಬಂಗಾರಮ್ಮ ಅದೇನು ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಸರಿ ರಾಧಾ, ನೀನು ಈಗ ತಾನೇ ಬಂದಿದ್ಯಾ, ಹೊಸಿ ವಿಶ್ರಾಂತಿ ತಗೋ ಆಯಿತಾ. ನಾನು ನಾಳೆಗೆ ಬಂದು ನಿನ್ನ ಭೇಟಿ ಮಾಡ್ತೀನಿ. ಬರ್ತೀನಿ ಸಾಹೇಬ್ರೆ, ಬರ್ತೀನಿ. ಸರಿ. ನೀವು ರೆಸ್ಟ್ ಮಾಡಿರೋದಾ? ನಿಮಗೇನಾದರೂ ಬೇಕಿತ್ತಂದರೆ ನನಗೆ ಕಾಲ್ ಮಾಡಿ, ನಾನು ಅರೇಂಜ್ ಮಾಡ್ತೀನಿ. ಫೀಲ್ ಫ್ರೀ, ಇದು ನಿಮ್ಮದೇ ಮನೆ ಅಂತ ಅಂದ್ಕೊಳ್ಳಿ. ನೋಡಿ, ಸಾರಿ, ನೀವು ಬಿದ್ದೋಗ್ಬಿಡ್ತೀರಾ ಅಂತ ಇಟ್ಕೊಳಕ್ಕೆ ಬಂದೆ. ಪರವಾಗಿಲ್ಲ ಬಿಡಿ, ನೀವು ಇಟ್ಕೊಂಡಿದ್ದೆ ಒಳ್ಳೇದಾಯ್ತು. ನಿಮ್ಮ ಕೈಗೆ ಸಿಕ್ಕಿದ ಮೇಲೆ ಅಷ್ಟು ಈಸಿಯಾಗಿ ಬೀಳಕ್ಕೆ ಬಿಡಲ್ಲ ಬಿಡಿ. ಓಕೆ, ಯು ಟೇಕ್ ಕೇರ್. ಬರ್ತೀನಿ, ಬಾಯ್. ಓಕೆ ಬಾಯ್. ಹೇಗಾದರೂ ಮಾಡಿ ಈ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಬುಟ್ಟಿಗೆ ಹಾಕೋಬೇಕು. 0 ಇಂದ ನಾನು ಮತ್ತೆ ರಾಜ್ಕುಮಾರಿ ಆಗಬೇಕು. ಆ ಬಂಗಾರಮ್ಮಂಗೆ ಈ ರಾಧಾ ಅಂದರೆ ಏನು ಅಂತ ನಾನು ತೋರಿಸ್ಬೇಕು.